ಸೊ ಇದು ಕೂಡ ಬಟರ್ ಫ್ರೂಟ್ ಹಣ್ಣಿನ ಗಿಡ. ಬಟರ್ ಫ್ರೂಟ್ ಕೂಡ ನಾವು ತುಂಬ ಸಸ್ಯಗಳನ್ನು ನಮ್ಮ ಹಿತ್ತಲಲ್ಲಿ ನಟ್ಟಿದ್ದೀವಿ. ಸೊ ಹಣ್ಣಿನ ಗಿಡಗಳಾದರೆ ಬಟರ್ ಫ್ರೂಟ್ ಇದೆ, ಅದರಲ್ಲಿ ಚಿಕ್ಕು ಇದೆ, ಮಾವಿನ ಹಣ್ಣಿದೆ, ಅವಕಾಡೋ ಇದೆ, ಸೊ ಇದು ಬಾರೆಹಣ್ಣಿನ ಗಿಡ ಇದೆ, ಚೆರಿ ಇದೆ, ಕಾಶ್ಮೀರಿ ಆ್ಯಪಲ್ನ ಕೂಡ ನಾವು ನೆಟ್ಟಿದ್ದೀವಿ. ಲಾಸ್ಟ್ ಇಯರ್ ನಮಗೆ ಹೂ ಬಂದಿತ್ತು, ಬಟ್ ಅದು ಫಸಲೇನು ಬಂದಿರಲಿಲ್ಲ. ಎಲ್ಲ ಬಾರ್ಡರ್ಸಿಗೂ ತೆಂಗಿದೆ, ಬಾರ್ಡರ್ಸ್ಗೂ ಇದೆ, ಇನ್ ಬಿಟ್ವೀನ್ ನಟ್ಟಿರೋಂಥ ತೆಂಗಿನ ಸಸಿಗಳು ಕೂಡ ಇದೆ. ಆಮೇಲೆ ಇನ್ನು ನಮ್ಮ ತೋಟದಲ್ಲಿ ನಾವು ಅನೇಕ ರೀತಿಯಾದ ಹಣ್ಣಿನ ಗಿಡಗಳನ್ನೆಲ್ಲ ನಟ್ಟಿದ್ದೀವಿ. ಸೊ ನೀವು ಡಿಫ್ರೆಂಟ್ ವೆರೈಟೀಸ್ ಆಫ್ ಚೆರೀಸ್, ಆಫ್ರಿಕನ್ ಚೆರಿ, ರೆಡ್ ಚೆರಿ, ಮತ್ತು ಮೆಕಾಡೆಮಿಯಾ, ಆಮೇಲೆ ಲಿಚ್ಚಿ, ರಂಬೂತಾನ್, ಈ ರೀತಿಯಾದ ಅನೇಕ ಡಿಫ್ರೆಂಟ್ ವೆರೈಟೀಸ್ ಆಫ್ ಹಣ್ಣ್ಸ್ನ ಒಂದು ಇಲ್ಲಿ ನಮ್ಮ ಹಿತ್ತಲಿನ ಭಾಗದಲ್ಲಿ ಯಾವುದಿದೆ ಹಿತ್ತಲಿನ ಭಾಗದಲ್ಲಿ ನೀವು ಅದೇ ನಾನು ತೋರಿಸಿದೆ. ಇವಾಗ ಅವಕಾಡೋ ತೋರಿಸಿದೆ, ಅದಾದಮೇಲೆ ಚಿಕ್ಕು ತೋರಿಸಿದೆ, ಮಾವಿನ ಹಣ್ಣಿನ ಗಿಡಗಳಿದೆ, ಹಲಸಿನ ಹಣ್ಣಿನ ಗಿಡಗಳು ಕೂಡ ಇದೆ. ಇವಾಗಲೇ ಆಲ್ರೆಡಿ ನಮ್ಮ ಮನೆ ಹಿಂದೆ ಒಳ್ಳೆ ಹಲಸಿನಕಾಯಿ ಎಲ್ಲ ಬಿಟ್ಟಿದೆ ಆಲ್ರೆಡಿ. ಪೇರಳೆ ಹಣ್ಣಿನ ಗಿಡಗಳಿದೆ. ಮಸಾಲ ಪದಾರ್ಥಗಳಲ್ಲಿ ನಮ್ಮಲ್ಲಿ ಏಲಕ್ಕಿ, ಲವಂಗ, ಕಾಳುಮೆಣಸು ಇದೆ. ಕಾಳುಮೆಣಸು ಇಲ್ಲಿ ಒಂದು ಮಾತ್ರ ಇದೆ. ಸೊ ಕಾಳುಮೆಣಸನ್ನು ಕೂಡ ನೆಟ್ಟಿದ್ದೀವಿ. ನಮ್ಗೆ ಫಸ್ಟ್ ಹಾರ್ವೆಸ್ಟಿಂಗಲ್ಲೇ ಒಂದು 5 kg ಅಷ್ಟು ಕಾಳುಮೆಣಸು, ಡ್ರೈ ಕಾಳುಮೆಣಸು ನಮಗೆ ಸಿಕ್ತು. ಇನ್ ಬಿಟ್ವೀನ್ ಮಾವು ಕೂಡ ಇದೆ. ಸೊ ಇದು ನೀವು ನೋಡ್ತಾ ಇರ್ಬೋದು, ಇದು ಕಾಶ್ಮೀರಿ ಆ್ಯಪಲ್ ಗಿಡ. ಇದೇ ಗಿಡದಲ್ಲಿ ಲಾಸ್ಟ್ ಇಯರ್ ನಮಗೆ ಹೂವು ಬಂದಿತ್ತು, ಬಟ್ ಫಸಲು ಬರಲಿಲ್ಲ. ಸೊ ನನಗೆ ಯಾರೋ ಒಬ್ಬರು ವೀಡಿಯೋದಲ್ಲಿ ಕೂಡ ನೋಡಿದೆ, ಇದಕ್ಕೆ ಸ್ವಲ್ಪ ಸ್ಟ್ರೆಸ್ ಕೊಡಬೇಕೆಂಬುದಾಗಿ. ಸೊ ಇದರ ಸ್ಟೆಮ್ಸ್ಗೆಲ್ಲ ಸ್ವಲ್ಪ ಸ್ಟ್ರೆಸ್ ಕೊಟ್ಟರೆ ಇದು ಫಸಲಿಗೆ ಬರುತ್ತದೆ ಮತ್ತು ಬ್ರಾಂಚಸ್ ಎಲ್ಲ ಚೆನ್ನಾಗಿ ಹೊಡೆಯುತ್ತೆ ಅಂದರು. ಸೊ ಅದಕ್ಕೆ ನಾವು ಸ್ವಲ್ಪ ವೇಟ್ ಇರುವಂಥ ಕಲ್ಲುಗಳನ್ನು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಬಿಟ್ಟು ಇದಕ್ಕೆ ಸ್ಟ್ರೆಸ್ ಕೊಡೋಕ್ಕೆ ಅಂತ ಸ್ವಲ್ಪ ಹಿಂಗೆ ಬೆಂಡ್ ಮಾಡಿಬಿಡ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ, ಅವ್ರು ಹೇಳಿದರು, ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ ಖಂಡಿತವಾಗ್ಲೂ ನೀವು ತಿಳಿಸಿ, ನಾವು ಕೂಡ ಅದನ್ನು ಟ್ರೈ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ದಾಲ್ಚಿನ್ನಿ ಗಿಡ. ಸೊ ಇದು ಕೂಡ ನಾವು ಅದರ ಜೊತೆಗೆ ನಟ್ಟಿದ್ದು, ಬಟ್ ತುಂಬ ಚೆನ್ನಾಗಿ ಇದು ಗ್ರೋತ್ ಆಗ್ತಾ ಇದೆ. ಸೊ ಇದು ಕೂಡ ಒಂದು ಮಿಯಾಜಾಕಿ ಗಿಡನೇ. ಇದು ಇವಾಗ ನಟ್ಬಿಟ್ಟು ನಾವು 1 ವರ್ಷ ಆಯಿತು. ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಮಿಯಾಜಾಕಿ ಹಣ್ಣಿನ ಗಿಡನೇ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಕೂಡ ದಾಲ್ಚಿನ್ನಿ ಗಿಡ. ಸೊ ಇದು ಕೂಡ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ. ದಾಲ್ಚಿನ್ನಿನೂ ಕೂಡ ನೀವು ನೆಟ್ಟು ನೋಡಿ. ಸೊ ಮಾರ್ಕೆಟ್ ಪರ್ಪಸ್ಸಿಗೆ ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಿಮ್ಮ ತೋಟದಲ್ಲಿ ಮನೆ ಅವಶ್ಯಕತೆಗೋಸ್ಕರ ಅಲ್ಲಲ್ಲಿ ಒಂದೊಂದು ಗಿಡಗಳು, ಸರ್ವ ಸಾಂಬಾರ್, ಈ ರೀತಿಯಾದ ಗಿಡಗಳನ್ನು ಕೂಡ ನಾವು ಈ ವರ್ಷ ಸರ್ವ ಸಾಂಬಾರ್ ಎಲೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಸೀಬೆಕಾಯಿ, ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಹಲಸಿನ ಗಿಡಗಳು, ಈ ರೀತಿಯಾದ ಅನೇಕ ಗಿಡಗಳನ್ನು ನಾವು ನಮ್ಮ ತೋಟದಲ್ಲೆಲ್ಲ ಬೆಳೆಸಿದ್ದೀವಿ. ಸೊ ನಮ್ಮ ಮನೆಗಳು ಬರಬೇಕಾಗಿರುವಂಥ ಕರಿಬೇವಿನ ಗಿಡಗಳು, ನುಗ್ಗೆ ಗಿಡಗಳಾಗಿರ್ಬೋದು, ಈ ರೀತಿಯಾದ ಗಿಡಗಳನ್ನೆಲ್ಲ ನಿಮ್ಮ ತೋಟಗಳಲ್ಲಿ ಒಂದೊಂದು ಸಾಂಬಾರ್ ಅನ್ನೋದು ಒಂದು ಆಲ್ ಸ್ಪೈಸಸ್ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಪಲಾವಿಗೂ, ಸಾಂಬಾರಿಗೂ, ಎಲ್ಲದಕ್ಕೂ ಯೂಸ್ ಆಗುವಂಥ ಒಂದು ಟೀಗೂ ಬಳಸ್ತಾರೆ ಮಸಾಲ ಪದಾರ್ಥ ಅದು. ಅಂದ್ರೆ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ಸೊ ನಾವು ಇಲ್ಲಿ ಹಿತ್ತಲಲ್ಲೂ ಕೂಡ ನಮ್ಮ ತೋಟದಲ್ಲಿ ಮಾಡೋ ರೀತಿಯಲ್ಲಿ, ಸೊ ಒಂದು ವರ್ಷದಲ್ಲಿ ನಾವು 2 ಗೊಬ್ಬರವನ್ನು ಕೊಡ್ತೀವಿ. NPK ಹಾಗೂ ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುವಂಥ 2 ಬಾರಿ, ಜೂನಲ್ಲಿ ಒಂದು ಸರಿ, ಸೆಪ್ಟೆಂಬರ್ ಒಂದು ಸರಿ ಗೊಬ್ಬರ ಕೊಡ್ತೀವಿ. ಬಟ್ ಅದಾದಮೇಲೆ ಜಾನ್ವರಿ ಫೆಬ್ರವರಿಯಲ್ಲಿ ಒಂದು ಡ್ರೆಂಚಿಂಗನ್ನು ಕೂಡ ಮಾಡ್ತೀವಿ. ಸುಣ್ಣ ಕೂಡ ನಾವು 2 ವರ್ಷಕ್ಕೊಂದು ಸರಿ ಡೊಲೊಮೈಟನ್ನು ಕೂಡ ನಮ್ಮ ತೋಟಕ್ಕೆಲ್ಲ ಎರಚ್ತಾ ಇರ್ತೀವಿ. ಮತ್ತು ಸ್ಪ್ರೇಸ್ನ ನಮ್ಮ ಹೂಗೆ ನಾವು ಇವಾಗಲೇ ಆಲ್ರೆಡಿ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು, ಒಂದು ಸ್ಪ್ರೇ ಆಲ್ರೆಡಿ ಶೃಂಗಾರಕ್ಕೆಲ್ಲ ಕೊಟ್ಟಿದ್ದೀವಿ. ಇನ್ನೊಂದು 1 ಮಂತ್ ಆದಮೇಲೆ ಇನ್ನೊಂದು ಸ್ಪ್ರೇಸ್ನು ಕೂಡ ನಮ್ಮ ಶೃಂಗಾರಕ್ಕೆ ನಾವು ಕೊಡ್ತಾ ಇರ್ತೀವಿ. ಸೊ ಈ ವರ್ಷ ನಾನಿವಾಗ ಬಸಿಗಾಲ ಹೊಡಿಸ್ಬಿಟ್ಟು ಹಾರ್ಡ್ಲಿ ಒಂದು 2 ತಿಂಗಳಾಗಿರ್ಬೋದು ಅಷ್ಟೇ. ಸೊ ನನಗೆ ಅನಿಸುತ್ತೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಇದೆ, ಮತ್ತು ಒಳ್ಳೆ ಸ್ವಲ್ಪ ಗ್ರೀನಿಶ್ ಎಲ್ಲ ಜಾಸ್ತಿ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಮನೆ ಹಿತ್ತಲಲ್ಲಿ. ಬಗ್ಗೆ ತೋಟದಲ್ಲೆಲ್ಲ ತುಂಬ ಚೆನ್ನಾಗೇ ಇದೆ, ಬಟ್ ಹಿತ್ತಲಲ್ಲಿ ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಯಾಕೆಂದರೆ ಬಸಿಗಾಲವೇ ಇರಲಿಲ್ಲ. ಈ ವರ್ಷ ಬಸಿಗಾಲ ಹೊಡೆದಿದ್ದೀವಿ. ಇನ್ನು ಬರೋ ದಿನಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತದೆ ಅನ್ನೋ ಒಂದು ನಿರೀಕ್ಷೆ ಇದೆ. ಸೊ ನೋಡೋಣ. ನಮ್ಮ ಮನೆಯಲ್ಲಿ ಒಂದು ಮನೆ ಹಿತ್ತಲಲ್ಲಿ ಒಂದು ಬಾವಿ ಕೂಡ ಇದೆ. ಸೊ ಈ ಬಾವಿದು ಹಿಸ್ಟ್ರಿ ಹೇಳ್ತಾರೆ ನಮ್ಮ ಅಜ್ಜಿಯವರು, ನಮ್ಮ ದೊಡ್ಡಪ್ಪ ನಮ್ಮ ಅಜ್ಜಿ ಅವರೆಲ್ಲ ಆಗದಂಥ ಒಂದು ಬಾವಿ ಇದು. ಸೊ ಕಲ್ಲಿಂದ ರೌಂಡಾಗಿ ಕಟ್ಟಿದ್ದಾರೆ. ನಾವು ಈಗಲೂ ಕೂಡ ನಮ್ಮ ಮನೆ ಪರ್ಪಸ್ಗೆ ನಾವು ಬಾವಿ ನೀರನ್ನೇ ಯೂಸ್ ಮಾಡ್ತಾಯಿದ್ದೀವಿ. ನಮಗೆ ಇಲ್ಲೊಂದು ಬೋರ್ವೆಲ್ ಇದೆ. ಇದೇ ಬೋರ್ವೆಲ್ನೇ ನಾವು ತೋಟಕ್ಕೆಲ್ಲ, ಇಲ್ಲಿಂದನೇ ಪೈಪ್ಲೈನ್ ಇದೆ ನಮಗೆ ತೋಟಕ್ಕೆ, 2 ಕಡೆ ಇರುವಂಥ ತೋಟಕ್ಕೆ ಇದೇ ಬೋರ್ವೆಲ್ನಿಂದನೇ ಪೈಪ್ಲೈನ್ ಇದೆ. ಬಟ್ ಆದರೆ ನಾವು ಬೋರ್ವೆಲ್ ನೀರನ್ನ ನಮ್ಮ ಮನೆ ಯೂಸ್ಗೆ, ಕುಡಿಲಿಕ್ಕೆ ಆಗಲಿ, ನಾವು ಡೇ ಟು ಡೇ ಲೈಫ್ ಯೂಸ್ಗೆ, ಮನೆಗೆ ಎಲ್ಲ ಈ ಬಾವಿ ನೀರನ್ನ ಯೂಸ್ ಮಾಡ್ತಾಯಿದ್ದೀವಿ.
ಸೊ ಬಾವಿ ಆಲ್ಮೋಸ್ಟ್ ಒಂದು 30 to 35 ಫೀಟ್ ಡೆಪ್ತ್ ಇರುವಂಥ ಬಾವಿಯಾಗಿದೆ ಇದು. ಸೊ ತುಂಬ ಹಳೆ ಬಾವಿ, ಸುಮಾರು 40-45 ವರ್ಷದಿಂದ ನಮ್ಮ ಮನೆ ಇರುವಾಗಿಂದ ಇರುವಂಥ ಒಂದು ಬಾವಿ ಇದು. ಸೊ ಒಂದು 35 ಫೀಟಷ್ಟು ಡೀಪ್ ಇದೆ ಅದು. ಸೊ ಇದೇ ನೀರನ್ನ ನಾವು ಮನೆ ಯೂಸ್ಗೆ ಅಂತ ಯೂಸ್ ಮಾಡ್ತಾ ಇರ್ತೀವಿ. ಕುಡಿಲಿಕ್ಕೆಲ್ಲ ತುಂಬ ನಮ್ಮ ಬೋರ್ವೆಲ್ ನೀರನ್ನ ನಾವು TDS ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಒಂದು 800 TDS ಇದೆ ನಮ್ಮದು ಇಲ್ಲಿ, ತುಂಬ ಹಾರ್ಡ್ ವಾಟರು. ಸೊ 800 TDS ಇದೆ. ಸೊ ಬಾವಿಯಿಂದ ನಾವು ನೀರು ಹೊಡೆದಾಗ ನಮಗೆ 300 TDS ಸಿಗ್ತಾಯಿದೆ. ಆಮೇಲೆ ನಮಗೆ ಮನೇಲಿ ಫಿಲ್ಟರ್ ಎಲ್ಲ ಆಗಿ ಬರುವಾಗ 100 ಒಳಗಡೆ TDS ಅಲ್ಲಿ ನೀರು ಬಳಕೆ. ಬಟ್ ಬೋರ್ವೆಲ್ ನೀರು ಬಾವಿ ನೀರಿಗೆ ತುಂಬ ವ್ಯತ್ಯಾಸ ಇದೆ. ಬೋರ್ವೆಲ್ದು ನಮ್ಮದು ನಾನು ಹೇಳಿದಾಗೆ 800 TDS ಇದೆ, ಇದು ಬಾವಿ ನೀರು 300 TDS ಮಾತ್ರ ಇದೆ ನಮಗೆ. ನಮ್ಮ ಬೋರಿನ ನೀರು ದೇವ್ರ ಕೃಪೆನೇ ಅಂತ ಹೇಳ್ಬೋದು. ಒಂದು ಒಳ್ಳೆ ನೀರಿದೆ. ಈ ನೀರಿನಿಂದನೇ ಅಲ್ಲ 2 ತೋಟವನ್ನು ನಾವು ನೆನೆಸ್ತಾ ಇರೋದು. ನೋ ಡೌಟ್. ಯಾಕೆಂದರೆ ನನಗೆ ಇಲ್ಲಿ ಇರುವಂಥ ಬೋರು ಒಂದು 4 ಇಂಚ್ ನೀರು ಸಿಕ್ಕಿದೆ. ಇದೊಂದು 4 ಇಂಚ್ ಸಿಕ್ಕಿದೆ ನೀರು. ಇದೇ ಬೋರ್ನಿಂದನೇ ನಾನು ಸುಮಾರು 20 ಎಕರೆ ತೋಟನೂ ಕೂಡ ಇದೊಂದೇ ಬೋರ್ವೆಲ್ದಿಂದನೇ ನಾನು ಮ್ಯಾನೇಜ್ ಮಾಡ್ತೇನೆ ಅಂತ ಯಾವುದೇ ಡೌಟ್ ಇಲ್ಲದೆ ಹೇಳ್ತೀನಿ. ಯಾಕೆಂದರೆ ಇದೇ ಬೋರ್ವೆಲ್ನಿಂದ ನಾನು ಈ ತೋಟಕ್ಕೂ ನೀರು ಒಯ್ದುಬಿಟ್ಟು ನಾನು ಕೆರೆಗೆ ಬಿಡ್ತಾ ಇರ್ತೀನಿ. ನಮ್ಮ ಕೆರೆ ಎಲ್ಲ ನೀವು ನೋಡಿರ್ತೀರ ವೀಡಿಯೋಸ್ನಲ್ಲಿ. ಆ ಕೆರೆಗೆ ಇದೇ ಬೋರ್ವೆಲ್ನ 1 ನೈಟು ಇಲ್ಲ 2 ನೈಟ್ಸ್ನ ಅದನ್ನು ತುಂಬಿಸ್ತೀನಿ. ಅಲ್ಲಿಂದ ತೋಟಕ್ಕೆ ಓಪನ್ ವೆಲ್ ಮೋಟ್ರ್ ಥರ ಬಿಡ್ತೀವಿ. ಇಲ್ಲಿ ನಮ್ಮ ಕೃಷಿ ಹೊಂಡ ಕೂಡ ನೀವು ನೋಡಿರ್ತೀರ. ಈ ತೋಟದಲ್ಲೂ ಕೂಡ ಇದೇ ಬೋರ್ವೆಲ್ದಿಂದ ಈ ಕೃಷಿ ಹೊಂಡಕ್ಕೂ ಕೂಡ ನೀರನ್ನ ನಾವು 1 or 2 ನೈಟ್ಸ್ನ ಡಂಪ್ ಮಾಡ್ತೀವಿ. ಸೊ 24 hours ಆನ್ ಇದ್ರೂ ಕೂಡ ನಮಗೆ ಕೈ ಕೊಡದೇ ಇರುವಂಥ ಒಂದು ಬೋರ್ ಅದು. ಅದು ಆಕ್ಚುಲಿ ದೇವ್ರ ಕೃಪೆ ಅಂತಾನೆ ಹೇಳ್ಬೋದು. ಕೊರೋನಾ ಟೈಮಲ್ಲೂ ಕೂಡ ನಮಗೆ ಯಾವುದೇ ರೀತಿ ಎಷ್ಟೇ ಬರಗಾಲ ಬಿದ್ದರೂ ಕೂಡ ಆ ಬೋರ್ ಯಾವತ್ತೂ ನಮಗೆ ನೀರು ಕಡಿಮೆ ಆಗಿಲ್ಲ. ದೇವ್ರ ಕೃಪೆನೇ ಅದು. ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ನನ್ನ ಕೈ ಯಾವಾಗಲೂ ಹಿಡಿದಿದೆ ಅದು. ನಾವು 2 ವರ್ಷಕ್ಕೊಂದ್ಸರಿ ಸಗಣಿ ಗೊಬ್ಬರನ ಕೂಡ ಹಿತ್ತಲಕ್ಕೆಲ್ಲ ಹಾಕ್ತಾ ಇರ್ತೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ತೋಟದಲ್ಲಿ ಯಾವುದೇ ರೀತಿಯಾದ ಗರಿಗಳು ಏನೂ ಕಾಣ್ತಾ ಇಲ್ಲ. ಸೊ ನಾವು ಇಲ್ಲಿ ಹಿತ್ತಲಲ್ಲಿ ಯಾವತ್ತೂ ಗರಿಗಳು ಬಿಡಲ್ಲ. ಎಲ್ಲ ಗರಿಗಳನ್ನು ಗಾಡಿಯಲ್ಲಿ ಹೇರ್ಕೊಂಡೋಗಿ ನಮ್ಮ ತೋಟದಲ್ಲಿ ನಮ್ಮ ಕಂಪೋಸ್ಟು ಗುಂಡಿ ನೀವು ನೋಡಿರ್ತೀರ, ಆ ಥರ ಕಂಪೋಸ್ಟ್ ಮಾಡಲಿಕ್ಕೆ ಅಂತ ತೋಟಕ್ಕೆ ಒಯ್ದು ಹಾಕ್ತೀವಿ ಇಲ್ಲಿ ಹಿತ್ತಲಲ್ಲಿ. ಯಾಕೆಂದರೆ ಮನೆ ಹಿಂದೆ ಆಗಿರೋದ್ರಿಂದ ಸೊ ತುಂಬ ಎಲೆಗಳು ಅಥವಾ ಈ ಥರ ಗರಿಗಳನ್ನೆಲ್ಲ ಹಾಕಿಟ್ರೆ ಸ್ವಲ್ಪ ಹಾವು ಅದೆಲ್ಲ ಇರೋದ್ರಿಂದ, ಮನೆ ಹಿತ್ತಲಾಗಿರೋದ್ರಿಂದ ನಾವು ಇಲ್ಲೇನೂ ಆ ಥರ ಕಸನ ಜಾಸ್ತಿ ಇಡ್ತಾ ಇಲ್ಲ, ಎಲ್ಲ ತೋಟಕ್ಕೆ ಹೋಗಿ ಹಾಕ್ತಾ ಇರ್ತೀವಿ. ಸೊ ಇದನ್ನು ಕ್ಲೀನಾಗಿ ಇಟ್ಟಿದ್ದೀವಿ. ಸೊ ಇವಾಗ ಇನ್ನೂ ಇದು ಬೇಸಿಗೆ ಆಗಿರೋದ್ರಿಂದ ನಾವು ಮಿಷನ್ ಏನೂ ಹೊಡೆದಿಲ್ಲ. ಸೊ ಮಳೆಗಾಲದಲ್ಲಿ ಕಂಪ್ಲೀಟ್ಲಿ ಮಿಷನ್ ಹೊಡೆದ್ಬಿಟ್ಟು ಕ್ಲೀನ್ ಆಗಿತ್ತು. ಸೊ ನೋಡಿದ್ರಲ್ಲ ವೀಕ್ಷಕರೇ, 1 ಎಕರೆದಲ್ಲಿ ನಾವು ಎಷ್ಟೆಲ್ಲ ಹಣ್ಣುಗಳನ್ನು ಮತ್ತು ಮಸಾಲೆ ಪದಾರ್ಥಗಳನ್ನು ನಾವು ಬೆಳೆದಿದ್ದೀವಿ ಅಂತ. ಈ ವಿಡಿಯೋ ಮಾಡೋ ಉದ್ದೇಶ ಏನಿರಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ನೋಡ್ದಂಗೆ ಇನ್ನೊಂದು ರೈತರಿಗೆ ಒಂದು ಸ್ಫೂರ್ತಿ ಆಗಲಿ, ಅವರು ಕೂಡ ಬೆಳೀಲಿ. ಮಸಾಲೆ ಪದಾರ್ಥಗಳಿಗಂತೂ ತುಂಬ ಹೆವಿ ಗಗನಕ್ಕೆ ಏರ್ಬಿಟ್ಟಿದೆ ರೇಟ್ ಎಲ್ಲ. ಮಾರ್ಕೆಟಿಗೆ ಹೋದರೆ ಗೊತ್ತಾಗುತ್ತೆ, ನೋಡಿರ್ತೀರ ನೀವು ಎಲ್ಲ. ಸೊ ನಮ್ಮ ಮನೆ ಹಿತ್ತಲಿನ ಭಾಗದಲ್ಲಿ ಬೆಳೀಲಿ. ಮತ್ತು ನೀವು ಯಾವುದೆಲ್ಲ ಮಸಾಲೆ ಪದಾರ್ಥಗಳನ್ನ ಟ್ರೈ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್.